ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಸ್ನೇಹಿತರೆ, ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ಜೊತೆಗೆ ದಲಿತರಲ್ಲಿ ಮತ್ತೊಂದು ಕನಸು ಗರಿಗೆದರಿತು. ಅದೇನೆಂದರೆ, ಸುಮಾರು 1,10,00,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿದ್ದಾರೆ. ಕಳೆದ 8 ದಶಕಗಳಿಂದ ಈ ಸಮುದಾಯ, ಶೋಷಿತ ಸಮುದಾಯ, ಅಸ್ಪೃಶ್ಯ ಸಮುದಾಯ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯ 8 ದಶಕಗಳಿಂದ ಕಾಂಗ್ರೆಸ್ಗೆ ನಿರಂತರವಾಗಿ ನಿಷ್ಠೆಯನ್ನ ಮತ್ತೆ ಬಾಬಾ ಸಾಹೇಬರು ಹೇಳಿದ ಒಂದು ಓಟು ಒಂದು ಮೌಲ್ಯವನ್ನ ನಿರಂತರವಾಗಿ ಕಾಂಗ್ರೆಸ್ಗೆ ವೋಟನ್ನು ಮಾಡ್ತಾ ಬಂದಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ಬದಲಾವಣೆ ಆದಾಗ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಮಹತ್ವದ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ವಿ. ಆ ಸಮುದಾಯದ ನಿಷ್ಠೆಗೆ ಏನಿವತ್ತು ನಾವು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಿರೋರು, ಕಳೆದ 8 ದಶಕದಿಂದ ಮತ ಕೊಡ್ತಿರುವ ಜನ ಕೂಲಿ ಕೇಳ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಿತ್ತು, ಆದರೆ ಅದಾಗಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬೇಡುವ ಸ್ಥಿತಿ ಬಂದಿದ್ದು ಅತ್ಯಂತ ನೋವಿನ ವಿಷಯ. ಆದರೆ ಬಹಳ ಪ್ರಬುದ್ಧರು ದಲಿತ ಸಂಘರ್ಷ ಸಮಿತಿಯ ಒಟ್ಟಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರು ಕೂಡ ಮುಖ್ಯವಾದ ಸ್ಥಾನಕ್ಕೆ, ಅಂದರೆ ಮುಖ್ಯ ಸಚಿವರಲ್ಲಿ ಮುಖ್ಯವಾದ ಸ್ಥಾನಕ್ಕೆ ಬರಬೇಕಿತ್ತು. ಅದು ಈ ನಾಡಿನ ಎಲ್ಲರ ದಲಿತರ ಆಶಯ ಮತ್ತು ಕನಸಾಗಿತ್ತು. ಆದರೆ ಈಗ ಎಲ್ಲವನ್ನು ಬೇಡಿ ಪಡೆಯುವ ಪರಿಸ್ಥಿತಿ ಬಂದು ಒದಗಿರೋದು ಅತ್ಯಂತ ನೋವಿನ ಸಂಗತಿ ಅಂತಲೇ ಹೇಳಬೇಕು. ಕಾಂಗ್ರೆಸ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾರು ನಿರಂತರವಾಗಿ ದಲಿತರ ಪರವಾಗಿ ದಲಿತರ ಕೆಲಸವನ್ನ, ಶೋಷಿತರ ಎಲ್ಲ ಜಾತಿಯ ಶೋಷಿತರನ್ನ ಒಂದು ಮನುಷ್ಯರಾಗಿ ನೋಡುವ ಮನಸ್ಥಿತಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರದು. ಅವ್ರಿಗೂ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು. ಈಗ ಮತ್ತೆ ಉಳಿದ ಯಾರು ಪ್ರಮುಖವಾಗಿ ಈ ಸಮುದಾಯದಿಂದ ಆಯ್ಕೆಯಾಗಿ ಬಂದಿದ್ದರು ಅವ್ರಿಗೂ ಕೂಡ ಒಳ್ಳೆಯ ಮಂತ್ರಿ ಪದವಿ ಕೊಡಬೇಕು. ಇದನ್ನ ಮಿಸ್ ಮಾಡಿದರೆ ಮಹದೇವಪ್ಪ ಅಂತ ಒಬ್ಬ ಪ್ರಭಾವಿ ದಲಿತರ ಒಳಗೆ ಇರುವ ಈ ಸಚಿವರನ್ನ, ಈ ಶಾಸಕರನ್ನ ಮತ್ತೆ ಮಂತ್ರಿ ಮಾಡುವ ಮೂಲಕ ತನ್ನ ಕಾಂಗ್ರೆಸ್ ಏನು ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡಿದ್ರೆ ಅದು ಏನು ಪರಿಸ್ಥಿತಿ ಅನುಭವಿಸುತ್ತೆ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಮತ್ತೆ ಯಾರು ಹಳಬರೆಲ್ಲ ಇದ್ರು, ಪ್ರಮುಖವಾಗಿದ್ದರು, ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಡಲೇಬೇಕಂತ ನನ್ನಂತ ನೂರಾರು ಸಾವಿರ ಜನರ ಒತ್ತಾಯವನ್ನ ಈ ಮೂಲಕ ತಿಳಿಪಡಿಸ್ತಿದ್ದೇನೆ. ಇದಕ್ಕಾಗಿ ದಿನಕ್ಕೆ 11 ಬೆಳಗ್ಗೆ 11 ಗಂಟೆಗೆ ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲ ಸೇರಿ ಈಗ ಆಗಲೇಬೇಕು ಅನ್ನೋದನ್ನ ಒತ್ತಾಯ ಮಾಡುವ ಒಂದು ಬೃಹತ್ ಸಮಾವೇಶ 11 ತಾರೀಕು ಆಗುತ್ತೆ. ನೀವೆಲ್ಲರೂ ಬನ್ನಿ. ಈ ತರದ ಒತ್ತಡವನ್ನ ತರದು ಹೋದ್ರೆ ಸರ್ಕಾರಕ್ಕೆ ಅಥವಾ ಯಾರು ಹೈಕಮಾಂಡ್ ಅಂತಿದೆಯೋ ಅದಕ್ಕೆ ಹೇಳ್ದೆ ಹೋದ್ರೆ ಅವರು ನಮ್ಮನ್ನ ಮರೆಯುವ ಸ್ಥಿತಿ ಬಂದ್ರೆ ನಾವು ಅವರನ್ನು ಮರೆಯುವ ಗಂಭೀರವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ. ನಮಸ್ಕಾರ, ನನ್ನ ಹೆಸರು ಸಿದ್ಲಿಂಗಯ್ಯ ಅಂತ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ಜವಾಬ್ದಾರಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಸುಮಾರು 75 ವರ್ಷಗಳಿಂದ ದಲಿತರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. ಹಾಗೆ ಜಿ ಪರಮೇಶ್ವರ್ ಕೂಡ ಕಾಂಗ್ರೆಸ್ಗೆ KPCC ಅಧ್ಯಕ್ಷರಾಗಿದ್ದರು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಆದರೆ ದುರಂತ 2026ರಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ನಮ್ಮ ಎಚ್.ಸಿ. ಮಹದೇವಪ್ಪನವ್ರನ್ನ DK ಶಿವಕುಮಾರ್ ಸಂಪುಟ ಸಭೆಯಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಜೊತೆ 40 ವರ್ಷ ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳ, ದಲಿತ ಸಂಘಟನೆಗಳಿಗೆ ಏನಾದರೂ ಧ್ವನಿ ಮಾಡ್ತವೆ ಮತ್ತು ಅವು ನಿರಂತರವಾಗಿ ಜೀವಂತವಾಗಿದ್ದಾವೆ ಅಂದರೆ ಮಾನ್ಯ ಎಚ್.ಸಿ. ಮಹದೇವಪ್ಪನವರು. ಯಾವತ್ತೂ ಕೂಡ ಅವರು ರಾಜಕಾರಣಿಯಾಗಿ ಈ ಜನತೆಗೆ ಹೊರ ಹೊಮ್ಮಲೇ ಇಲ್ಲ. ಅವರು ಒಬ್ಬ ಸಾಮಾನ್ಯ DSS ಕಾರ್ಯಕರ್ತನಂಗೆ, ಒಬ್ಬ DSS ನಾಯಕನಾಗೆ ಉಳ್ಕೊಂಡ್ರು.
ನಾನು ಕಂಡಾಗೆ ಸುಮಾರು 35 ವರ್ಷ ನಾನು ಅವ್ರು ನೋಡಿದ್ದೀನಿ. ಎಲ್ಲೂ ಅವರು ನನಗೆ ಅಧಿಕಾರ ಸಿಕ್ಕದೆ ಅನ್ನಲೇ ಇಲ್ಲ. ಇವತ್ತು ದಲಿತರ ಧ್ವನಿಯನ್ನು ಕುಗ್ಗಿಸೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ತಿಳುವಳಿಕೆ ಇರೋ ಅಂಥವ್ರು. ಮತ್ತು ಅವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರ ವಹಿಸ್ಕೊಂಡ ನಂತರ ಈ ಸಂವಿಧಾನವನ್ನು RSS ಬಜರಂಗ ದಳ ಏನು ನಾವು ಬದಲಾಯಿಸ್ತೀವಿ ಅಂತ ಹೊಂಟಾಗ ಸನ್ಮಾನ್ಯ ಮಾಧವಪ್ಪನವರು ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಂಡು ಇಡೀ ರಾಜ್ಯ ವ್ಯಾಪ್ತಿ ಮತ್ತು ರಾಷ್ಟ್ರವ್ಯಾಪ್ತಿ ಸಂವಿಧಾನವನ್ನು ಉಳಿಸೋ ಕೆಲಸವನ್ನು ದಲಿತರಷ್ಟೇ ಅಲ್ಲದೆ ಮೇಲ್ವರ್ಗದ ಜನರಲ್ಲೂ ಕೂಡ ಸಂವಿಧಾನದ ಮೂಲ ಪ್ರತಿಯನ್ನು ಓದಿಸುವಂಥ ಕೆಲಸ ಮಾಡಿದ್ರು. ಇವತ್ತು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಂಥ ಮಾದೇವಪ್ಪನವ್ರಿಗೆ ಮಂತ್ರಿಮಂಡಲ ಕೈ ಬಿಟ್ಟಿದೆ. ನಾವು ಒಕ್ಕೂಟದಿಂದ ನಾವು 11ನೇ ತಾರೀಕೇನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡೋಕೆ ಹೊರಟಿದ್ದೀವೋ ನಾವು, ನಮ್ಮ ಹೋರಾಟದ ನಿಲುವಿಷ್ಟೇ. ನೀವು ಯಾರು ದಲಿತರ ನಾಯಕರಾಗಿದ್ದಾರೋ ಅವ್ರನ್ನ ನೀವು ಕುಗ್ಸಕ್ಕೆ ಹೊರಟಿದ್ದೀರ. ಇದರ ಉದ್ದೇಶ ಇಡೀ ದಲಿತ ಸಮುದಾಯದ ಧ್ವನಿಯನ್ನು ಕುಗ್ಸಕ್ಕೆ ಹೊರಟಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ. ನಾವು 11ನೇ ತಾರೀಕೇನು ಬೃಹತ್ ಒಂದು ಪ್ರತಿಭಟನೆಯನ್ನು, ಸ್ವಾಭಿಮಾನದ ಪ್ರತಿಭಟನೆಯನ್ನು ಮಾಡ್ತೀವೋ ಅದಾದ ನಂತರ 18ನೇ ತಾರೀಕು ಸಂಪುಟ ಪುನರಾಯ್ಕೆ ಆಗೋ ಸಂದರ್ಭದಲ್ಲಿ ಸನ್ಮಾನ್ಯ ಮಾದೇವಪ್ಪನವ್ರನ್ನ ಕೈ ಬಿಡದೆ ಆದರೆ ನಾವು ಕರ್ನಾಟಕದ ಕಾಂಗ್ರೆಸ್ನ ಇಡೀ ಕರ್ನಾಟಕದ ಎಲ್ಲ ಜಾತಿಯ ದಲಿತರು ಕಾಂಗ್ರೆಸ್ ಜೊತೆ ಇರಬೇಕಾ ಇರಬಾರ್ದ ಅನ್ನೋ ಒಂದು ನಿಲುವನ್ನು ನಾವು ತಗೊಳ್ಳೋಕ್ಕೆ ಮುಂದೆಜ್ಜೆ ಇಟ್ಟಿದ್ದೀವಿ. ಅದನ್ನು ಕಾಂಗ್ರೆಸ್ನ AICC ಅಧ್ಯಕ್ಷರಾದಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಜವಾಬ್ದಾರಿಯನ್ನು ತಗೋಬೇಕು ಈ ವಿಷಯದಲ್ಲಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾದಂಥ ನಮ್ಮವರೇ ಆಗಿದ್ದು ಕೂಡ ನಮ್ಮ ಸಮುದಾಯವನ್ನು ಅವರು ಹೇಳ್ಬೋದಾಗಿತ್ತು. ಮಾದೇವಪ್ಪನವರು ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಸಂವಿಧಾನವನ್ನು ಹೆಚ್ಚು ಈ ದೇಶಕ್ಕೆ ಪ್ರಚಾರ ಮಾಡಿದ್ದಾರೆ, ಆಮೇಲೆ ದಲಿತರ ಧ್ವನಿಯಾಗಿದ್ದಾರೆ, ಅವರು ಖಾತೆ ಒಳಗಡೆ ಇರಬೇಕು ಅಂತ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಹೇಳಬೇಕು. ಸುರ್ಜೇವಾಲಾ ಮತ್ತು ಇತರರಿಗೆ ಏನಿದೆಯೋ AICನವರಿಗೆ ಮಾದೇವಪ್ಪರ ಬಗ್ಗೆ ಎಷ್ಟು ಬಗ್ಗೆ ತಿಳಿದಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಇವರು ಪೂರ್ಣ ಅವ್ರ ಜೊತೆ 40 ವರ್ಷದ ಒಡನಾಟ ಇದೆ. ನಮಗೆ ಬಸಲಿಂಗಪ್ಪ ಹೋದ್ಮೇಲೆ, ಶ್ರೀನಿವಾಸ್ ಪ್ರಸಾದ್ ಹೋದ್ಮೇಲೆ ಆ ಧ್ವನಿಯನ್ನು, ಆ ನಾಯಕತ್ವವನ್ನು ಆಳ್ತಾ ಇರೋರು ಮತ್ತು ಅದನ್ನು ಜವಾಬ್ದಾರಿ ತಗೊಂಡಿರೋರು HC ಮಾದೇವಪ್ಪನವರು. ಅವರಿಗೆ ಅಧಿಕಾರವನ್ನು ಕೊಡಬೇಕು, ದಲಿತ ನಾಯಕತ್ವವನ್ನು ಉಳಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿದೆ. ಆದರೆ ಅದನ್ನು ಮಾಡ್ತದೆ ಕಾಂಗ್ರೆಸ್ಸು ಪಕ್ಷ ಅಂತೇಳಿ ನಾವು ಯಾರನ್ನೂ ಕೂಡ ದೂಷಣೆ ಮಾಡಲ್ಲ. ಓನ್ಲಿ ಕಾಂಗ್ರೆಸ್ ಅಷ್ಟೇ ನಿಮ್ಮ ಏನು ನಾಯಕತ್ವ ಇದೆಯೋ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ನೀವು ತಗೊಳ್ಳೋ ತೀರ್ಮಾನ ಮೇಲೆ ದಲಿತರ ಮುಂದಿನ ನಡಿಗೆ ಇರ್ತದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾಳೆ ಪತ್ರಿಕೆ ಹೇಳಿಕೆಯನ್ನು ಕೊಡಬೇಕು ನಮ್ಮ ದಲಿತ ಸಂಘಟನೆಗಳು. ಪ್ರತಿಯೊಂದು ಸಂಘಟನೆ, ಅಂಬೇಡ್ಕರ್ ಸಂಘ ಆಗಿರ್ಬೋದು, ದಲಿತ ಸಂಘಟನೆ ಆಗಿರ್ಬೋದು, ಯಾವುದೇ ಜಾತಿಯ ಅಸ್ಪೃಶ್ಯ ಸಂಘಟನೆಗಳು ಏನಿದ್ದಾವೋ, ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಂಘಟನೆಗಳು ನಾಳೆ ಪತ್ರಿಕೆ ಹೇಳಿಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಿ 11ನೇ ತಾರೀಕು ಹೆಚ್ಚಿನ ಜನಸಂಖ್ಯೆಯಲ್ಲಿ ತಮ್ಮ ತಮ್ಮ ಸ್ವಾಭಿಮಾನದ ಹೋರಾಟ ಅಂತ ಹೇಳಿ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಜೈ ಭೀಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.